ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಜಾಜ್ ಫಿನ್ಸರ್ವ್ ಟು ಬೈ ಅಲಯನ್ಸಸ್ 26% ಸ್ಟೇಕ್. ಬಜಾಜ್ ಫಿನ್ಸರ್ವ್ ಒಂದು ಅಗ್ರಿಮೆಂಟ್ ಸೈನ್ ಮಾಡಿದ್ದಾರೆ ಅಲಯನ್ಸ್ ಕಂಪ್ನಿ ಜೊತೆಗೆ 26% ಸ್ಟೇಕನ್ನು ಪರ್ಚೇಸ್ ಮಾಡಲಿಕ್ಕೆ ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಹಾಗೂ ಬಜಾಜ್ ಅಲಯನ್ಸ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗೆ. ಟೋಟಲ್ಲು 24,180 ಕೋಟಿ ಅವರು ಹಾಕಬೇಕಾಗತ್ತೆ. ಈ ಒಂದು ಅಕ್ವಿಸಿಷನ್ ಆದಮೇಲೆ ಬಜಾಜ್ ಗ್ರೂಪ್ದು ಸ್ಟೇಕು ಈ ಎರಡು ಕಂಪ್ನಿಯಲ್ಲಿ 100% ಆಗುತ್ತೆ. ಸದ್ಯಕ್ಕೆ 74% ಇದೆ. ಬಜಾಜ್ ಗ್ರೂಪ್ ಅವರು ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ 26%ಗೆ 10,400 crores ಹಾಕ್ತಾರೆ ಹಾಗೂ ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಅವರು 26% ಸ್ಟೇಕಿಗೆ 13,780 crores ಅಲಯನ್ಸ್ ಕಂಪ್ನಿಯವರು ಕೊಡ್ತಾರೆ. ಇದಾದಮೇಲೆ ಅಲಯನ್ಸ್ ಕಂಪ್ನಿಯವ್ರ ಹತ್ರ ಏನು ಸ್ಟೇಕ್ ಇರೋದಿಲ್ಲ ಈ ಪರ್ಟಿಕ್ಯುಲರ್ ಎರಡು ಕಂಪ್ನಿಗಳಲ್ಲಿ. ಬಜಾಜ್ ಫಿನ್ಸರ್ವ್ 1.01% ಸ್ಟೇಕ್ ಪರ್ಚೇಸ್ ಮಾಡ್ತಾರೆ. ಬಜಾಜ್ ಹೋಲ್ಡಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಂಪ್ನಿ 19.95% ಸ್ಟೇಕ್ ಪೈ ಮಾಡ್ತಾರೆ. ಹಾಗೂ ಜಮ್ನಾಲಾಲ್ ಸನ್ಸ್ ಅಂತ ಇದು ಇನ್ನೊಂದು ಎಂಟಿಟಿ ಬಜಾಜ್ ಗ್ರೂಪ್ದು, ಅವರು 5.04% ಸ್ಟೇಕನ್ನು ಪರ್ಚೇಸ್ ಮಾಡ್ತಾರೆ ಈ ಎರಡು ಕಂಪ್ನಿಗಳಲ್ಲಿ. ಈ ಅಕ್ವಿಸಿಷನ್ ಆದಮೇಲೆ ಬಜಾಜ್ ಫಿನ್ಸರ್ವ್ದು ಸ್ಟೇಕು ಈ ಎರಡು ಕಂಪ್ನಿಗಳಲ್ಲೂ 75.01% ಇರುತ್ತೆ. 24 ವರ್ಷದ ಒಂದು ಜಾಯಿಂಟ್ ವೆಂಚರ್ ಇದು ಬಜಾಜ್ ಗ್ರೂಪ್ ಹಾಗೂ ಅಲಯನ್ಸ್ ಅಂತ, ಅದಕ್ಕೆ ಬಜಾಜ್ ಅಲಯನ್ಸ್ ಅಂತಲೇ ಕರೀತಾ ಇದ್ರು. ಈಗ ಮೋಸ್ಟ್ ಪ್ರಾಬ್ಲಿ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆದಮೇಲೆ ಆ ಹೆಸರನ್ನು ಚೇಂಜ್ ಮಾಡ್ಬೋದು. ನ್ಯೂಸ್ ನಂಬರ್ 2, ಗುಡ್ ರ್ಯಾಲಿ ಫಾರ್ ಮಾರ್ಕೆಟ್ಸ್. ಇವತ್ತು ಸೆಕೆಂಡ್ ಡೇ ಮಾರ್ಕೆಟ್ಸಿಗೆ ಒಳ್ಳೆ ರ್ಯಾಲಿ ಆಗಿದ್ದು. ನಿಫ್ಟಿ 1.45% ಅಪ್ಪು, ಮಿಡ್ ಕ್ಯಾಪ್ ಇಂಡೆಕ್ಸ್ 2.2% ಅಪ್ಪು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 2.7% ಅಪ್ಪು. ನಿಫ್ಟಿ 22,800 ಮಾರ್ಕು ಕ್ರಾಸ್ ಆಗಿದೆ ಇವತ್ತು. ಹಾಗೂ ಇದು ಮಾರ್ಚ್ ಬಿಗ್ನಿಂಗಲ್ಲಿ 22,080 ಅಂದರೆ ಆಲ್ಮೋಸ್ಟ್ 22,000ವರೆಗೂ ಬಿದ್ದಿತ್ತು. ಒನ್ ಆಫ್ ದ ರೀಸನ್ಸ್ ಯಾಕೆ ರ್ಯಾಲಿ ಆಗಿದೆ ಇವತ್ತು ಅಂದರೆ ಪಾಸಿಟಿವ್ ಗ್ಲೋಬಲ್ ಕ್ಯೂಸ್. ನ್ಯೂಸ್ ನಂಬರ್ 3, LIC ಟು ಎಂಟರ್ ಹೆಲ್ತ್ ಇನ್ಶೂರೆನ್ಸ್. LIC ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸ್ಕಷನ್ಲಿದ್ದಾರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ ಆ ಕಂಪ್ನಿಲಿ ಸ್ಟೇಕ್ ಪರ್ಚೇಸ್ ಮಾಡಲಿಕ್ಕೆ. ಈ ಡಿಸಿಷನ್ 31ನೇ ತಾರೀಕು ಮಾರ್ಚ್ ಅಷ್ಟರೊಳಗೆ ಮಾಡ್ತಾ ಅಂತ ಹೇಳಿದ್ದಾರೆ. ಇದು ಪಾರ್ಟ್ ಆಫ್ LIC ಸ್ಟ್ರಾಟಜಿ ಟು ಆಫರ್ ಡೈವರ್ಸಿಫೈಡ್ ಪ್ರಾಡಕ್ಟ್ಸು. ಯಾಕಂದರೆ ಈಗ ಸದ್ಯಕ್ಕೆ ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಮಾತ್ರ ಆಫರ್ ಮಾಡ್ತಾರೆ. ಆದರೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅವರು ಹೇಳಿದ್ದಾರೆ ನೀವು ಹೆಲ್ತ್ ಇನ್ಶೂರೆನ್ಸು ಮಾಡ್ಬೋದಂತ ಆ ಒಂದು ಕ್ಲಾಸ್ ಮಾಡಿದ್ದಾರೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸೀಸು ಅವರು ಫ್ಯೂಚರಲ್ಲಿ ಅನೌನ್ಸ್ ಮಾಡ್ತಾರೆ ಅವರ ಕಂಪ್ನಿಯಲ್ಲಿ ಅಥವಾ ಒಂದು ಟೈ ಅಪ್ ವಿತ್ ಅನದರ್ ಕಂಪ್ನಿ. ಈ ಬೇರೆ ಕಂಪ್ನಿಲಿ ಏನು LIC ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಹಾಗೂ ಸ್ಟೇಕನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅದು ಎಷ್ಟು ಮತ್ತು ಯಾವ ಕಂಪ್ನಿ ಅಂತ ಅನೌನ್ಸ್ ಮಾಡ್ತಾರೆ. ಆದರೆ ಅದು ಕಂಟ್ರೋಲಿಂಗ್ ಸ್ಟೇಕ್ ಇರೋದಿಲ್ಲ, ಒಂದು ಸ್ಮಾಲ್ ಸ್ಟೇಕ್ ಇರುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯನ್ ರುಪಿ 2 ಮಂತ್ ಹೈಗೆ ಬಂದಿದೆ. ಈಗ ಸದ್ಯಕ್ಕೆ 86.56 ರೇಂಜಲ್ಲಿದೆ. ಮುಂಚೆ ಕೆಲವು ವಾರಗಳ ಹಿಂದೆ 87.47ವರೆಗೂ ಹೋಗಿತ್ತು. ICICI ಬ್ಯಾಂಕ್ ಶೇರ್ಸ್ ಇವತ್ತು 3% ಮೇಲೆ ಹೋಗಿದೆ. 1,310 ಕ್ಲೋಸ್ ಆಗಿದೆ. ಬಿಕಾಸ್ ಸ್ಟಡಿ ಅರ್ನಿಂಗ್ಸ್ ಅಂದರೆ ಒಳ್ಳೆ ಅರ್ನಿಂಗ್ಸು ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದು ಹೈಯೆಸ್ಟ್ ಲೆವೆಲ್ ಇನ್ 2025 ಕ್ಯಾಲೆಂಡರ್ ಇಯರು. ಇದರ ಮುಂಚೆ ಸೆಪ್ಟೆಂಬರ್ 2024 ಅವರ ಲೈಫ್ ಟೈಮ್ ಹೈ ಟಚ್ ಆಗಿತ್ತು 1,361. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 323 ಪಾಯಿಂಟ್ ಅಪ್ಪು, 22,834 ಕ್ಲೋಸ್ ಆಯಿತು, 1.44% ಅಪ್ಪು. ಸೆನ್ಸೆಕ್ಸು 1,131 ಪಾಯಿಂಟ್ಸ್ ಅಪ್ಪು, 75,301 ಕ್ಲೋಸ್ ಆಗಿದೆ. ಇವತ್ತು ತುಂಬ ಒಳ್ಳೆಯ ಒಂದು ರ್ಯಾಲಿ ಹಾಗೂ ಹೈಯೆಸ್ಟ್ ಪಾಯಿಂಟ್ ಹತ್ರನೇ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ICICI ಬ್ಯಾಂಕ್ 3.21% ಅಪ್ಪು, ಮಹೀಂದ್ರ ಮಹೀಂದ್ರ 3.18% ಅಪ್ಪು, L&T 3.06% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫಿನ್ಸರ್ವ್ 1.43% ಡೌನು, ಭಾರತಿ ಏರ್ಟೆಲ್ 0.72% ಡೌನು, ಟೆಕ್ ಮಹೀಂದ್ರ 0.65% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಝೊಮ್ಯಾಟೊ 7.11% ಅಪ್ಪು, ವರುಣ್ ಬೆವರೇಜಸ್ 4.97% ಅಪ್ಪು, ಯೂನಿಯನ್ ಬ್ಯಾಂಕ್ 4.58% ಅಪ್ಪು. ಟಾಪ್ ಲೂಸರ್ಸು ಪಿಡಿಲೈಟ್ ಇಂಡಸ್ಟ್ರೀಸ್ 0.71% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2,122 ಸ್ಟಾಕ್ಸು, ಕಮ್ಮಿ ಆಗಿದ್ದು 520 ಸ್ಟಾಕ್ಸು. ಸೊ 80% ಅಪ್ಪು, 20% ಮಾತ್ರ ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FI ಆ್ಯಂಡ್ DI ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,488 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 6,001 crores ನೆಟ್ ಪರ್ಚೇಸಸ್ಸು. Point number 6, today's gold and silver price. Gold price 9,000 per gram,
ಸಿಲ್ವರ್ 104 ರೂಪಾಯಿ ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7 ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $86.56 rupees, ಒಂದು ಯೂರೋ 94.79 rupees. ಪಾಯಿಂಟ್ ನಂಬರ್ 8 ಸ್ಟಾಕ್ಸ್ ನಿಯರ್ 52-week ಹೈ. ಯಾವ ಮೇಜರ್ ಸ್ಟಾಕು 52-week ಹೈ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52-week ಲೋ. ಹ್ಯುಂಡೈ ಮೋಟರ್ಸ್ 52-week ಲೋ 1551, ಕ್ಲೋಸಿಂಗ್ 1580. ಓಲಾ ಎಲೆಕ್ಟ್ರಿಕ್ 46.37 52-week ಲೋ, ಕ್ಲೋಸಿಂಗು 52.77. ಇದೀಗ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಲು ಸಕಾಲವೇ ಅಂತ ಒಂದು ಚರ್ಚೆ ಇವತ್ತು ಸಾಯಂಕಾಲ ನಡೆಸ್ತಾ ಇದ್ದೀವಿ. ಲೈವ್ ಇರ್ತದೆ, ಅದು 9:15ಗೆ. ಮಿಸ್ ಮಾಡದೆ ಇದನ್ನು ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 2.4% ಅಪ್, ಜಪಾನ್ 1.19% ಅಪ್, ಜರ್ಮನಿ 1.07% ಅಪ್, ಫ್ರಾನ್ಸ್ 0.42% ಅಪ್, UK 0.4% ಅಪ್ ಹಾಗೂ ನ್ಯಾಸ್ಡ್ಯಾಕು 0.31% ಅಪ್ ಆಗಿತ್ತು ನಿನ್ನೆ. ಸೊ ಗ್ಲೋಬಲ್ ಕ್ಯೂಸ್ ಎಲ್ಲನೂ ಪಾಸಿಟಿವ್, ನಮ್ಮ ಮಾರ್ಕೆಟ್ಸು ಇವತ್ತು ಅದಕ್ಕೋಸ್ಕರ ಒಳ್ಳೆ ರ್ಯಾಲಿ ಆಗಿದೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.